ಸರ್ ಗೆಳೆಯನ ಈ ಒಂದು ಕೆಲಸಕ್ಕೆ ಸಾಥ್ ಕೊಡಕ್ಕೆ ಬಂದಿದ್ದೀರಾ. ಚಂದನ್ ಅವರು ಅಂದ್ರೆ ಒಂದರಿಂದ ಸ್ಟಾರ್ಟ್ ಆಗಿದೆ, ಆರಂಭ ಆಗಿದ್ದು ಇವತ್ತು 5 ತನಕ ಬಂದಿದೆ ಬ್ರಾಂಚ್ಗಳು. ಒಂದೊಳ್ಳೆ ಸಕ್ಸಸ್ಫುಲ್ ಉದ್ಯಮಿ ಆಗಿದ್ದಾರೆ. ಅವರಿಗೆ ವಿಶ್ ಮಾಡೋದು. ಸಿ ಫ್ರೆಂಡ್ಗಿಂತ ಗೆಳೆಯನ್ಗಿಂತ ನನಗೆ ಚಂದನ್ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಟು ಮೀ ಆ್ಯಂಡ್ ಏನೇ ಮಾಡಿದ್ರು ಐ ವಿಲ್ ಆಲ್ವೇಸ್ ಸಪೋರ್ಟ್ ಹಿಮ್. ಸೊ ಇದು ಇಷ್ಟು ಬ್ರಾಂಚ್ ಆಗಿರೋದು ಇನ್ನೂ ಒಂದು 10ರಷ್ಟು ಬೆಳೀಲಿ ಅಂತ ಆಶಿಸ್ತೀನಿ. ಚಂದನ್ ಅವರು ಯಾವಾಗಿಂದ ಗೆಳೆತನ, ನಿಮ್ಮಿಬ್ಬರ ಗೆಳೆತನ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಸಿ ನಾವೆಲ್ಲ ಇಂಡಸ್ಟ್ರಿಗೆ ಒಂದೇ ಸಲ ಬಂದಿದ್ದು. ಸಿನ್ಸ್ ದೆನ್ ಅಲ್ಲಿ ಇಲ್ಲಿ ಮೀಟ್ ಆಗ್ತಿದ್ವಿ, ಬಟ್ ದೆನ್ ವಿ ಗಾಟ್ ಕ್ಲೋಸ್. ಅವ್ರು ಬಿಗ್ ಬಾಸ್ ಆದಮೇಲೆ ಸಿಕ್ಕಿದ್ಮೇಲೆ ವಿ ಆಲ್ಸೋ ವರ್ಕ್ ವಿತ್ ಇನ್ ಅ ಪ್ರಾಜೆಕ್ಟ್ ಟುಗೆದರ್. ಸೊ ಅವಾಗಿಂದ ಕ್ಲೋಸ್ ಆಗಿದ್ವಿ ನಾವು. ಹೋಟೆಲ್ ಉದ್ಯಮ ಅಂತಂದ್ರೆ ಅದು ಸುಮ್ಮನೆ ಮಾತಲ್ಲ, ಅಂದ್ರೆ ಕಷ್ಟ. ಆಕ್ಚುಲ್ ಆಗಿ ಎಷ್ಟೋ ಜನ ಕೈ ಸುಟ್ಕೊಳ್ಳೋ ಜಾಸ್ತಿ, ಮತ್ತೊಂದಷ್ಟು ಅದೆಲ್ಲವನ್ನು ಬಿಟ್ಟು ಅವರು ಹಾಕಿದ್ದ ಮೊದಲ ಒಂದು ಸಕ್ಸಸ್ ಇದರಲ್ಲೇ ಗೆದ್ದಿದ್ದಾರೆ. ನೀವು ಅನ್ಕೊಂಡಿದ್ರಿ ಈ ಥರ ಮಟ್ಟಿಗೆ ಒಂದು ಸಕ್ಸಸ್ ಆಗುತ್ತೆ ಅವ್ರದ್ದು ಮಂಡಿಪೇಟೆ ಫಲವಾಗಲಿ, ಈ ಥರ ಒಂದು ಬ್ರಾಂಚ್ ಆಗಲಿ? ಚಂದನ್ ಬ್ರದರ್ ಬಂದು ತುಂಬ ಕಷ್ಟಪಟ್ಟು ಒಂದೊಂದೂ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಬಂದಿರೋದು. ಅಂದರೆ ತುಂಬ ಈಸಿಯಾಗಿ ಬಂದಿಲ್ಲ ಯಾವುದೂ, ಎಲ್ಲದಕ್ಕೂ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಅವರು ಏನು ಕಷ್ಟಪಟ್ಟಿದ್ದಾರೋ ಅದಕ್ಕೆ ಇದೇ ಸಾಕ್ಷಿ. ಆ್ಯಂಡ್ ದಿಸ್ ಇಸ್ ನಾಟ್ ಈಸಿ. ಈ ಥರ ಒಂದು ಚೈನ್ ಆಫ್ ಹೋಟೆಲ್ಸ್ ತೆಗೆಯೋದು, ಅದನ್ನು ಮ್ಯಾನೇಜ್ ಮಾಡೋದು ಈಸಿ ಅಲ್ಲ. ಬಟ್ ಚಂದನ್ ಈಸ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಆ ಬಿಸ್ನೆಸ್ ಎಥಿಕ್ಸ್ ಅನ್ನೋದಿದೆ, ಬಿಸ್ನೆಸ್ ಹೇಗೆ ಮಾಡೋದು ಅಂತ ಗೊತ್ತಿದೆ. ಆ್ಯಂಡ್ ಸಾಕ್ಷಿಗೆ ಇದೆ. ಆ್ಯಂಡ್ ಮುಂದಕ್ಕೂ ಇನ್ನೊಂದಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದೆ. ನಾನು ಚಂದನ್ ಬ್ರೋನು ಕೊಲಾಬ್ರೇಷನಲ್ಲಿ ಒಂದಷ್ಟು ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾತುಕತೆ ನಡೆದಿದೆ. ನಾನ್ ವೆಜ್ ಪ್ರಿಯರಿಗೆ ಅಡ್ಡ ಆಗಿದೆ ಮಂಡಿಪೇಟೆ ಪಲಾವ್ ಬಂದು. ಸೊ ನಿಮಗೆ ನಾನ್ ವೆಜ್ ಅಂದರೆ ಎಷ್ಟೊಂದು ಇಷ್ಟ ಅಂತ, ಯಾವ ಮಟ್ಟಿಗೆ ಇಷ್ಟ ಅಂತಂದ್ರೆ ಯಾವ್ಯಾವ ರುಚಿಕರವಾದ ತಿನಿಸು ನಿಮಗಿಷ್ಟ? ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಹೇಳ್ತಿದ್ದೆ, ಯಾವಾಗಲೂ ಏನೋ ನಾಮಿನೇಟ್ ಆದಾಗೆಲ್ಲ ಎಲಿಮಿನೇಟ್ ಆದರೆ ಫಸ್ಟ್ ಮಂಡಿಪೇಟೆಗೆ ಹೋಗೋಣ, ಬಿರಿಯಾನಿ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ. ಸೊ ಮಂಡಿಪೇಟೆ ರುಚಿನೇ ಬೇರೆ. ಆ್ಯಂಡ್ ಐ ಆಲ್ವೇಸ್ ಲವ್ ದಿಸ್ ಪ್ಲೇಸ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಅವ್ರ ಬಿರಿಯಾನಿ ಸಖತ್ತಾಗಿರುತ್ತೆ. ಇವಾಗ ತಟ್ಟೆ ಇಡ್ಲಿ ಜೊತೆಗೆ ಪೆಪ್ಪರ್ ಚಿಕನ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ.